ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಚಲ ರವಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಫಿಶ್ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದ್ಸತಿ ನೀವು ನಿಮ್ಮ ಮನೇಲಿ ಇದೇ ಥರ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾವು 2 kg ಆಫ್ ಫಿಶ್ಶಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅಲ್ಲಿ ಮಿಕ್ಕಿರೋ ಹುಣಸೆಹಣ್ಣು ಒಂದು ಬೊಟ್ಲಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ. 2 ಪೀಸ್ ಮೀನು ಏನಕ್ಕೆ ಇಕ್ಕಿದ್ದೀರ ಗೊತ್ತಿಲ್ಲ. ಏನಕ್ಕಮ್ಮ? ಇದು ಫ್ರೈ ಮಾಡೋಕ್ಕಂತೆ. 4 ಈರುಳ್ಳಿ, ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅಷ್ಟು ಬೆಳ್ಳುಳ್ಳಿ, 4 ಟೊಮೆಟೊ, ಸಾಂಬಾರು ಪುಡಿ ಇಷ್ಟು ಬೇಕಾಗುತ್ತೆ. ಸಾಂಬಾರು ಪುಡಿ ಇವಾಗ ಇದು ಎಲ್ಲ ಹಾಕ್ತಾಯಿದ್ದೀನಿ. ಇದು ನಮ್ಮ ಅಜ್ಜಿ ಸ್ಟೈಲು. ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಎಲ್ಲ ಒಟ್ಟಿಗೆ ಹಾಕೋದಾ? ಎಲ್ಲ ಒಟ್ಟಿಗೆ. ಬೆಳ್ಳುಳ್ಳಿನೂ ಹಾಕೋದಾ? ಇಷ್ಟು ಹುಣಸೆಹಣ್ಣು ಅಷ್ಟು ಹಾಕ್ಬೇಕಾ? ರುಬ್ಕೊಂಬರ್ಬೇಕು. ಇವಾಗ ರುಬ್ಬಿದಾಯಿತು. ಈ ಥರ ಪೇಸ್ಟ್ ಥರ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ರುಬ್ಬಬೇಕು. ಪೇಸ್ಟ್ ಎಲ್ಲ ಆದಮೇಲೆ ಒಂದು ಪಾತ್ರೆ ಇಕ್ಕಿ ಅದಾದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾಯ್ದಾದಮೇಲೆ ಸಾಸಿವೆ ಹಾಕಿ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂದಮೇಲೆ ಆನಿಯನ್ನು ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ, ಆನಿಯನ್ನು ಸ್ವಲ್ಪ ಬ್ರೌನ್ ಆಗೋ ಗಂಟ ವೇಟ್ ಮಾಡಿ. ನೋಡಿ, ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅಷ್ಟು ಬ್ರೌನ್ ಆದರೂ ಸಾಕು. ಬ್ರೌನ್ ಆದಮೇಲೆ ನಾವು ಅವಾಗೆ ರುಬ್ಬಿಕೊಂಡಿರೋ ಮಸಾಲನ್ನ ಹಾಕಬೇಕು. ಮಸಾಲೆ ಎಲ್ಲ ಹಾಕಾದ್ಮೇಲೆ ಒಂದು ಸತಿ ಮಸಾಲನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅರ್ಧ ಸ್ಪೂನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಗೈಸ್, ಈಸಿ ಇದೆ ಮೀನು ಸಾರು ಮಾಡೋದು. ಇವಾಗ ಏನು ಮಾಡಬೇಕಾ? ನೀರು ಹಾಕ್ಬೇಕಾ? ಇದು ಅವಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಬೊಟ್ಲ್ ತೊಳೆದಿರೋ ನೀರು, ಮಿಕ್ಸಿ ಇದ್ದು ಸ್ವಲ್ಪ ತಗೊಂಡಿರೋ ನೀರು. ಇವಾಗ ಇದು ಫುಲ್ ಕುದಿ ಬರಬೇಕು. ಸ್ವಲ್ಪ ಬರ್ತಾ ಇದೆ. ಆ ಥರ ಏನೋ ಫುಲ್ ಕುದಿ ಬಂದರೆ ಫಿಶ್ ಹಾಕೋದು. ಸಾರಾಗಿದೆ, ಕುದೀತಾ ಇದೆ. ಇವಾಗ ನಮ್ಮ ಅಜ್ಜಿಗೆ ಸ್ವಲ್ಪ ಸಾರು ಎತ್ಕೊತಾ ಇದ್ದಾರೆ. ನಮ್ಮ ಅಜ್ಜಿ ಮೀನು ಹಾಕಿರೋ ತಿನ್ನಲ್ಲ ಫಿಶ್ ಎಲ್ಲ, ಅದಕ್ಕೆ ಸಾರು ಹಾಗೆ ಎತ್ಕೊತಿದ್ದಾರೆ. ಇದು ಒಂಥರ ಸಾರು, ಹುಳಿ ಸಾರು ಅಂತಾರಲ್ಲ ಆ ಥರ ಸಾರು ಇದು. ಇದು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸಾರು ಈ ಥರ ಕುದಿ ಬಂದಾಗ ಫಿಶ್ ಹಾಕಬೇಕು. ಒಂದೊಂದೇ ಫಿಶ್ ನಿಧಾನವಾಗಿ ಹಾಕಬೇಕು ಪಾತ್ರೆ ಒಳಗಡೆಗೆ. ಈ ಥರ ಫಿಶ್ ಹಾಕಿ ಎಷ್ಟೊತ್ತು ಕುದಿಸ್ಬೇಕಮ್ಮ? ಸ್ವಲ್ಪ ಹೊತ್ತು. ಎಲ್ಲ ಫಿಶ್ ಹಾಕಿದಾಯಿತು. ಇಷ್ಟೇ ಗೈಸ್ ಫಿಶ್ ಸಾರು ಮಾಡೋದು. ತುಂಬ ಈಸಿ ಅಲ್ವಾ? ಆ್ಯಕ್ಚುಲಿ ನನಗೂ ಗೊತ್ತಿದ್ದಿಲ್ಲ. ಇಷ್ಟು ಈಸಿ ಆಗಿದ್ರೆ ನಾನೇ ಮಾಡ್ತಾಯಿದ್ದೆ. ಅಷ್ಟೇ, ಸ್ವಲ್ಪ ಹೊತ್ತು ಬೇಯಬೇಕಂತೆ. ಎಷ್ಟೊತ್ತು ಬೇಯಬೇಕಮ್ಮ? ಅರ್ಧ ಅವರ್ ಬೇಯಬೇಕು. ಫಿಶ್ ಸಾರು ರೆಡಿಯಾಗಿದೆ ಗೈಸ್. ಇಷ್ಟೇ. ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಬಾಯ್.